ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಬಿಸ್ನೆಸ್ನಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು, ಜಾಬ್ ಪ್ರಾಬ್ಲಮ್ಸ್ ಇರ್ಬೋದು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದನ್ನೊಂದು ಕೇಳೋದಕ್ಕೆ ಒಂದು ಸ್ವಲ್ಪ ಹೆಸಿಟೇಷನ್ ಇದೆ, ಮುಜುಗರನೂ ಆಗ್ತಾ ಇದೆ. ಯಾಕಂದರೆ ಇದನ್ನು ನೋಡಿದಾಗ ಒಂದು ರೀತಿಯಾಗಿರುವಂಥ ಈ ಅಸಹ್ಯದ ವಾತಾವರಣ ಅಂತಲೇ ಅನಿಸ್ತು. ಯಾವುದೋ ಒಂದು ಗುರುಗಳು ಅವರು ಕುಡಿದು ನೀರನ್ನು ಉಗಿತಾರೆ, ಅದಕ್ಕೆ ವೆಯ್ಟ್ ಮಾಡಿ ಅದನ್ನು ಕುಡಿತಾರೆ, ಆಮೇಲೆ ಅವರು ಕುಡಿದಿದ್ದ ಗ್ಲಾಸ್ನಲ್ಲಿ ಕೊಡ್ತಾರೆ, ಎಂಜಲ್ ಮಾಡಿ ಅದನ್ನೇ ಅಮೃತ ರೀತಿಯಲ್ಲಿ ಸ್ವೀಕರಿಸ್ತಾರೆ, ಈ ರೀತಿಯೆಲ್ಲ ಮಾಡ್ತಾರೆ. ಏನಿದು ಪವರ್ಫುಲ್ ಇರುವಂಥದ್ದು ಅಥವಾ ಯಾಕೆ ಈ ರೀತಿ ಮಾಡ್ತಾರೆ? ಇದು ಒಂಥರ ಹೆಂಗೆ ಕ್ವಶನ್ ಥರ ಕೇಳೋದು ಹೇಗೆ ಅಂತ ನಂಗೆ ಗೊತ್ತಾಗಲಿಲ್ಲ. ಇದು ನೋಡಿದಾಗಿಂದ ಇದಂತ ಮುಂದೆ ಇಡಬೇಕು ಅಂತ ಅಂದ್ಕೊಳ್ತಿದ್ದೆ. ಸೊ ಜನ ಹೇಗೆ ನಂಬ್ತಾರೆ ಅಂತ. ಓಂ ವಿಶ್ವಸ್ಮೈ ನಮಃ. ನಿಜ ಅಮ್ಮ, ಇದು ಪ್ರೀತಿಯ ಬಂಧುಗಳೇ, ಬಹಳ ಮುಖ್ಯವಾಗಿರೋಂಥವು. ಕೆಲವೆಲ್ಲ ಹೇಗೆ ಅಂದರೆ ಅವರವರ ನಂಬಿಕೆಗೆ ಬಿಟ್ಟಿದ್ದು ಸದ್ಗುರು ಪಾದ ಸೇವನಂ ಅಂತ ಹೇಳಿರ್ತಾರೆ. ನಿಮಗೆ ಗುರುಗಳು ಅಂತ ಅನ್ನಿಸ್ಬೇಕು ಅವರು. ಈಗ ನನ್ನನ್ನು ಕೆಲವರು ಒಪ್ಕೋಬೇಕು, ಇನ್ನೊಬ್ಬರು ಕೆಲವರು ಅಂದರೆ ಪುರಸ್ಕರಿಸೋದು, ತಿರಸ್ಕರಿಸೋದು ಅಂತ. ಇಷ್ಟ ಇಲ್ಲ ಅಂದರೆ ಪಕ್ಕಕ್ಕಿಟ್ಟು ನಾವು ಮುಂದಕ್ಕೆ ಸೇರಬೇಕು. ಗೊತ್ತಿಲ್ಲ ನಿನಗೆ ಎಲ್ಲೋ ಇನ್ನೊಬ್ಬ ಗುರುಗಳು ಸಿಗುತ್ತಾರೆ ಅಂತ. ಅದಕ್ಕೆ ಸದ್ಗುರು ಪಾದ ಸೇವನಂ ಅಂತ ಹೇಳಿದಾನೆ. ಅವರವರ ನಂಬಿಕೆ ಅದು, ಅವರವರ ನಂಬಿಕೆ ಅದು. ನಿಜ, ನಾನು ಕೂಡ ಕೇಳಿದ್ದೇನೆ. ಮುಕ್ಕಳಿಸ್ಬಿಟ್ಟು ಮತ್ತೆ ಕುಡಿಯುವಂಥದ್ದು, ಅವರು ಎಂಜಲ್ ಮಾಡಿಕೊಟ್ಟ ನೀರನ್ನು ತೀರ್ಥ ಸಮಾನ. ಬಹುಶಃ ಅವನು ತೆಗೆದುಕೊಳ್ಳುವವನಿಗೆ ಇದೇ ಲೆವೆಲ್ನಲ್ಲಿರಬೇಕಾತ ಕೂಡ, ಅಥವಾ ಇನ್ಯಾವುದೋ ಸ್ಥಿತಿ. ಎಂತಹ ಸ್ಥಿತಿ ಅಂದರೆ ಅದೊಂದು ರೀತಿಯ ಅಂಧಕಾರದ ಕೂಪ. ಅಂತಹ ನೋವಿಂದ ಹೊರಗೆ ಬರಬೇಕಾದ್ರೆ ನನಗೆ ಏನಾದರೂ ಸರಿಯೇ ಅಂತ ಡೆಡ್ಲೈನ್ ಹಾಕ್ಕೊಂಡಿರ್ತಾರೆ. ಡೂ ಆರ್ ಡೈ ಸಿಚುವೇಶನ್ ಅವರದ್ದು. ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಪಣ, ನಿನ್ನ ಕಡೆ ನಾನು ನಿನಗೆ ನಂಬಿಸಿ ಬಂದಿದ್ದೇನೆ, ಇದೇ ನನಗೆ ಪ್ರಸಾದವಾಗಿ ಕರುಣಿಸಿದಂತ 100ಕ್ಕೆ 100 ಅದು ಕೆಲಸ ಮಾಡುತ್ತೆ. ನಿಮ್ಮ ಭಾವನೆಯಲ್ಲಿ ಎಂಜಲು ಅಂತಾಗಲಿ ಮತ್ತೊಂದಾಗಲಿ ತಗೋಬಾರ್ದು. ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಪಾನ, ಅದು ಅಮೃತವೇ ಅಂತಕ್ಕಂತಹದನ್ನು ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲಿ ನೀವು ಇದನ್ನು ಹೇಳಿದಾಗ ಎಚ್ಚರಿಸಿ ನಿಮಗೆ ಹೇಳಿದ್ರೆ, ಈ ನಾಗಾ ಸಾಧುಗಳು ಅಂತಿರ್ತಾರಲ್ಲ, ಅವರು ನೀವೇನು ಕೊಟ್ಟರು ತಗೊಳ್ಳಲ್ಲ, ಏನೂ ಅವಶ್ಯಕತೆ ಇಲ್ಲ, ಎಂಥದ್ದು ಸಾಧ್ಯವಿಲ್ಲ. ಒಂದು ರೊಟ್ಟಿ ಕೊಟ್ಟು ಸ್ವಲ್ಪ ತಿಂದು ನಿನ್ನ ಮುಖಕ್ಕೆ ಹಂಗೆ ಬಿಸಾಕ್ತಾರೆ ರೊಟ್ಟಿನ. ನೀನೇನಾದರೂ ಅದನ್ನು ಕೈಯಲ್ಲಿ ಹಿಡಿದುಕೊಂಡೆ ಅಂತಂದರೆ ಅಗರ್ಭ ಶ್ರೀಮಂತನೇ, ಅಗರ್ಭ ಶ್ರೀಮಂತನು. ಇನ್ನು ನಿನಗೆ ಎದುರಿಲ್ಲ, ನಿನಗೆ ಯಾವುದೇ ಕಾರಣಕ್ಕಿಲ್ಲ. ಆಕಸ್ಮಿಕ ಅದು ಕೆಳಗೆ ಬಿತ್ತೋ ನೀನು ಮತ್ತೂ ಕೆಳಗೆ ಬಿದ್ದು ಹೋಗ್ತೀಯ. ಬಹುಶಃ ಅವರೇನಾದರೂ ಕೊಟ್ಟಿರೋಂಥ ರೊಟ್ಟಿ ನೀನು ಹೇಗೆ ಜೋಪಾನ ಮಾಡಿ ಇಟ್ಕೊಂಡ್ಬಿಡ್ತೀಯ ಗೊತ್ತಿಲ್ಲ. ಅವ್ರು ಒಂದಷ್ಟೇ ಪೀಸ್ ಹಿಂಗೆ ತಿಂದು ಅವ್ರು ಮುಟ್ಟಿ ನಿನಗೆ ಹಿಂಗೆ ಹಾಕ್ತಾರೆ. ಬಹುಶಃ ಆ ರೊಟ್ಟಿ ತೆಗೆದುಕೊಂಡು ದೊಡ್ಡ ಮಟ್ಟದ ಶ್ರೀಮಂತರಾಗಿರ್ತಕ್ಕಂಥವ್ರದ್ದು ಒಂದು ಲಿಸ್ಟೇ ಇದೆ, ಒಂದು ಪಟ್ಟಿ ಇದೆ, ಅದಕ್ಕಾಗಿ ಕಾಯ್ತಿರ್ತಾರೆ. ಅವೆಲ್ಲವೂ ಕೂಡ ನಡೀತವೆ. ಆಮೇಲೆ ಅವರಿಗೆ ಯಾವ ಗುರುಗಳು ಸಿಗ್ತಾರೋ ಒಂದೊಂದು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡೋದ್ರೂ ಕೂಡ ಅಲ್ಲಿಂದ ಆಚೆಗೆ ಆ ಬೆರಳಿಗೆ ಅದೃಷ್ಟ ಸಿಕ್ತು ಅಂತಲೇ ಅರ್ಥ. ಇವೆಲ್ಲವೂ ಕೂಡ ರಹಸ್ಯವಾಗಿರ್ತಕ್ಕಂಥ. ಪ್ರತಿಯೊಬ್ಬ ಗುರುಗಳು ಕೂಡ ಯಾವಾತನು ಅನುಷ್ಠಾನ ಇದ್ದು ಗುರು ಮಾರ್ಗದರ್ಶನ ಮಾಡುತ್ತಿರುತ್ತಾರೋ ಅವರ ಪಾದದ ಕೆಳಗಡೆ ಗಂಗಾ ನದಿ ಹರಿತಾ ಇರ್ತದೆ. ಹಾಗಾಗಿನೇ ಅಂತಹ ಗಂಗೆಯಲ್ಲಿ ಮಿಂದೆದ್ದಿರ್ತಕ್ಕಂತಹದ್ದು ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ಅದಕ್ಕೆ ಸದ್ಗುರು ಪಾದ ಸೇವನಂ ಅಂತ ಹೇಳ್ತಾನೆ. ಸೇವನ ಅಂತಂದರೆ ತಗೊಳ್ಳೋದು ಅಂತ, ಸೇವೆ ಅಂತಕ್ಕಂತಹದ್ದು ತಗೊಂಬಿಡೋದು ಅಂತಲೂ ಅಲ್ಲ. ಆದರೆ ನಾವು ಆ ಸೇವಾ ಮನೋಭಾವನೆಯಿಂದ ಮಾಡ್ತಕ್ಕಂತಹದ್ದನ್ನು ಹೇಗೆ ನಾವು ತೆಗೆದುಕೊಳ್ಬೇಕು ಅಂತಂದರೆ, ಬಹುಶಃ ನಮ್ಮ ಎಲ್ಲದಕ್ಕೂ ಕೂಡ ಉನ್ನತಿ ಇದೆ ಅಂತಲೇ ತಗೊಂಡ್ಬಿಡ್ತಕ್ಕಂತಹದ್ದು. ಈ ಒಂದು ಸೇವೆ ಮಾಡೋದರಿಂದ ಎಲ್ಲವೂ ಕೂಡ ನನಗೆ ಲಭ್ಯವಾಗುತ್ತೆ ಅಂತಕ್ಕಂಥ ಮನಸ್ಸಿಗೆ ಹಾಕ್ಕೊಂಡ್ರೆ, ಬಹುಶಃ ನಾನು ಹೇಗೆ ಆ ರೊಟ್ಟಿ ಹಿಡಿದೆ, ಆ ರೊಟ್ಟಿ ಹಾಕಿದ ಕೂಡಲೇ ಬಹುಶಃ ಇವನು ಅಲ್ಲಿಂದ ಬೇರೆ ಇನ್ನೇನು ಯೋಚನೆ ಮಾಡೋ ಹಾಗಿಲ್ಲ. ಅವನನ್ನು ಹುಡುಕಿ ಬರ್ತವೆ. ಎಷ್ಟು ಫೋರ್ಸಾಗಿ ಬರ್ತಾವೆ ಅಂತಂದರೆ ಅಷ್ಟೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಅವನನ್ನು ಹುಡುಕಿ ಬರ್ತವಂತೆ ಅದೃಷ್ಟಗಳು ಒಂದು ರೊಟ್ಟಿಯಿಂದ. ಅದಕ್ಕಾಗಿ ಗುರುಗಳ ಮಹಿಮೆಯನ್ನು
ಬೇಡಲ್ಲ ಸದಳ. ಅದಕ್ಕಾಗಿ ಯಾರು ಹೇಗಿರುತ್ತಾರೋ ಅಂತಹದ್ದು ಗುರುವೇ ಎಲ್ಲ ರೀತಿಯ ಮಾರ್ಗದರ್ಶಕರಾಗಿರುತ್ತಾರೆ. ನಿನಗೆ ದೇವರನ್ನು ತೋರಿಸ್ಬೇಕಾದ್ರೂ ಕೂಡ ಗುರುಗಳೇ ಬೇಕಾಗತ್ತೆ. ಅದೇ ದೇವರು ನಿನಗೆ ಗುರುಗಳನ್ನು ತೋರಿಸೋದಿಲ್ಲ. ಅದಕ್ಕಾಗಿ ನಿನ್ನ ಕಷ್ಟಗಳಿಗೋ ನಿನ್ನ ಕಾರ್ಪಣ್ಯಗಳಿಗೋ ನಿನ್ನ ನೋವುಗಳಿಗೆ ಶ್ರೀ ಇಡಬೇಕಾದ್ರೆ ಇಲ್ಲಿ ಗುರುಗಳೇ ಬೇಕಾಗುತ್ತೆ. ಅದಕ್ಕಾಗಿ ಯಾವುದು ನಿನ್ನ ಕಷ್ಟ ಏನು ಅಂತ ಹೇಳಿ ಅದನ್ನು ಒಮ್ಮೆ ಗಮನಿಸಿಬಿಟ್ಟು ಆಮೇಲೆ ನಮ್ಮ ಪ್ರಾರಬ್ಧನೂ ಚೆನ್ನಾಗಿರಬೇಕು ಅಂತ ಒಳ್ಳೆಯವರು ಭೇಟಿ ಆಗಬೇಕಾದ್ರೆ ಬಹುಶಃ ನಿಮ್ಮ ಟೈಮು ಸರಿ ಇರಬೇಕು. ನಿಮ್ಮ ಟೈಮ್ ಸರಿ ಇಲ್ಲ ಅಂದರೆ ಭೇಟಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಟೈಮ್ ಸರಿ ಇತ್ತೋ ಒಟ್ಟಾರೆ ಗುರುಗಳ ಸಂಪರ್ಕಕ್ಕೆ ಬಂದುಬಿಡ್ತೀರಿ. ಎಲ್ಲೋ ಒಂದು ಕಡೆ ಗುರುಗಳ ಸಂಪರ್ಕಕ್ಕೆ ಬಂದ ಒಂದು ದಿನದಲ್ಲಿ ಕೆಲವರಿಗೆ ಲಕ್ ಹೊಡೆಯುತ್ತೆ, 1 ವರ್ಷದಲ್ಲಿ ಕೆಲವರು ಹೊಡೆಯುತ್ತೆ, 3 ವರ್ಷದಲ್ಲಿ ಕೆಲವರು ಹೊಡೆದು ಬಿಡುತ್ತೆ, ಗೊತ್ತಿಲ್ಲ. ನಿಮ್ಮ ಪಾಕನ ಯಾಕೆಂದರೆ ಪೂರ್ತಿ ನಮಗೆ ಒಳ್ಳೇದಾಗಬೇಕು ಅಂತಂದರೆ ನಿನ್ನ ಪೂರ್ತಿ ಪ್ರಮಾಣದ ಪುಣ್ಯ ಇರಬೇಕು. ಎಲ್ಲ ಒಳ್ಳೇದಾಗಬೇಕು ನನಗೆ ಅಂತಂದರೆ ಪೂರ್ಣ ಪ್ರಮಾಣದ ಪುಣ್ಯವಿರಬೇಕು. ಹಾಗಿದೆಯಾ ಚೆಕ್ ಮಾಡಿಕೊಡಿ. ನೀವು ಎಷ್ಟು ತಪ್ಪು ಮಾಡಿದ್ದೀರಿ ಚೆಕ್ ಮಾಡಿಕೊಡಿ. ನನ್ನ ಪೂರ್ಣ ಪ್ರಮಾಣದ ಪುಣ್ಯವನ್ನು ಪಡೆದುಕೊಂಡಾದ್ಮೇಲೆ ಅದೃಷ್ಟವನ್ನು ಪಡ್ಕೊಳ್ತೀನಿ ಅಂದರೆ ಪ್ರತಿನಿತ್ಯ ಯಾವುದೋ ಒಂದು ಗುರುವಿಗೆ ಸಂಬಂಧಪಟ್ಟ ಮಂತ್ರ ಅಥವಾ ಅವರು ಕೊಟ್ಟಿರ್ತಾರೆ ದೀಕ್ಷೆ ಅನುಷ್ಠಾನದ ಒಳಗಡೆ ಇರಿಕೆ ನೋಡ್ತಕ್ಕಂಥದ್ರಿಂದ ನಾವು ಅದೃಷ್ಟಗಳನ್ನ ಬರಮಾಡಿಕೊಳ್ಳಲಿಕ್ಕೆ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನೀವು ಹೇಳಿದ್ರಲ್ಲ, ಆ ನೀರು ಅಮೃತಕ್ಕೆ ಸಮಾನ, ಆ ತೀರ್ಥ ಅಮೃತಕ್ಕೆ ಸಮಾನ. ಅವರ ಬದುಕನ್ನು ಬದಲಾಯಿಸುತ್ತಂದರೆ ಇನ್ನಿದೇನು? ಖಂಡಿತ ಅದು ಒಂಥರ ಹೇಗೆ ಕೇಳೋದು ಅಂತ ಅಂದ್ಕೊಂಡು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿತ್ತು. ಇದನ್ನು ಪ್ರಶ್ನೆ ಮುಖಾಂತರ ಕೇಳಿದ್ರೆ ಹೇಗೆ ಅಂದ್ಕೊಳ್ತಿರೋ, ಹೇಗೆ ರಿಸೀವ್ ಮಾಡ್ತಿರೋ ಅಂತ. ಬಟ್ ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಈಗ ನನ್ನ ಮೈಂಡ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಗುರುಗಳೇ, ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.